ಯಜ್ಞದ ಪವಿತ್ರ ಕೆಲಸದ ದೃಷ್ಟಿಯಲ್ಲಿ ನಮ್ಮೈನಿ ಈ ಮೂರು ಸೇರನುಲ್ಲ ಎಲ್ಲ 8 ತಾರೀಕು ನಡಪುನಂಚಿನ ಈ ಲಕ್ಷ ಜಪ ಯಜ್ಞ ಅಂಚನೆ 29 ತಾರೀಕು ನಡಪುನಂಚಿನ ನಮ್ಮ 4ನೇ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವದ ಈ ಒಂದು ಶುಭ ಗಳಿಗೆಗೆ ನಮ್ಮ ಅಣಿಯಾವೊಂದಿಲ್ಲ ಇಂಥ ಈ ಸಂದರ್ಭಡು ನಮ್ಮ ವೇದಿಕೆ ನಮ್ಮ ಮಾಗಣದ ತಂತ್ರಿಲಾಯನ ಸುಬ್ರಹ್ಮಣ್ಯ ಭಟ್ ಉಲ್ಲೇರು ಅಂಚನೆ ಎಲ್ಲಂಜಿದ ಮಲ್ಲ ರಾಜ್ಯದ ಉತ್ಸವ ಸಮಿತಿದ ಅಧ್ಯಕ್ಷರಾದ ಶ್ರೀಕಾಂತ್ ಶೆಟ್ಟಿ ಉಲ್ಲೇರು ನಮ್ಮ ಬಾಲಗಣಪತಿ ಸೇವಾ ಟ್ರಸ್ಟ್ದ ಸದಸ್ಯರಾದ ರಮೇಶ್ ಅನ್ನಪಾಡಿ ಉಲ್ಲೇರು ಅಂಚನೆ ಜಯನ್ನೇ ಉಲ್ಲೇರು ಲಿಂಗಪ್ಪಣ್ಣೆ ಉಲ್ಲೇರು ಅಂಚನೆ ಪೂರ ಈ ಒಂದು ಸಂದರ್ಭಗಳು ಬತ್ತನ ಪೂರ ಪತ್ರಕರ್ತ ಬಂಧುಲೆಲ್ಲ ತುಂಬುರುದ ಸ್ವಾಗತ ಮಾಡ್ತಂದುಲ್ಲೆ ಅಂಚನೆ ಸುಬ್ರಹ್ಮಣ್ಯ ಭಟ್ ನಮ್ಮ ದೇವಸ್ಥಾನದ ನಡತೊಂದು ಬತ್ತನ ಆತನ ದೇವಸ್ಥಾನದ ಒಂದು ಹೆಂಚಿನ ರೂಪುರೇಷೆಯಲ್ಲಿ ನಡೆದು ಐನು ತೆರಿಪವನ್ನು ನಾನು ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಭಟ್ಗೆ ದೈವ ದೇವರಿಗೂ ಮಾಡಿಕೊಂಡು ಈ ಸಜೀಪಮೂಡ ಗ್ರಾಮದ ಅನ್ನಪ್ಪಾಡಿ ಕ್ಷೇತ್ರದಲ್ಲಿ ನೆಲೆಯಾಗಿರುವಂತಹ ಬಾಲಗಣಪತಿ ದೇವರ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡುತ್ತಾ ಪಶ್ಚಿಮಾಭಿಮುಖವಾಗಿ ವಿಶೇಷವಾಗಿ ಯಾವುದೇ ಒಂದು ಆದಾಯ ಇಲ್ಲದ ಗ್ರಾಮೀಣ ಭಾಗದ ಶ್ರದ್ಧಾ ಕೇಂದ್ರವಾಗಿರುವಂತಹ ಅನ್ನಪ್ಪಾಡಿ ಬಾಲಗಣಪತಿ ಕ್ಷೇತ್ರ ನಮ್ಮ ಹಿಂದಾಗಿ ಬಾಲಗಣಪತಿಯ ದೇವರ ಆರಾಧನೆ ಅಂತ ಹೇಳಿದರೆ ಬಹಳ ಪರಮ ಪವಿತ್ರವಾದದ್ದು. ಯಾಕೆಂತೇಳಿದರೆ ಆ ಬಾಲಗಣಪತಿ ಹೋಮ ಉಳಿದ ಧಾರ್ಮಿಕ ಪ್ರಕ್ರಿಯೆಗಳಿಂದ ವಿಶೇಷವಾದಂಥ ಭಿನ್ನವಾದಂಥ ಒಂದು ಕಾರ್ಯಕ್ರಮ. ಸುಮುಹೂರ್ತದಲ್ಲಿ ಆ ಉಷಾಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಆ ಬಾಲಗಣಪತಿ ಹೋಮದ ಪೂರ್ಣಾವತಿ ಮಾಡಬೇಕಾದಂಥ ಒಂದು ಪ್ರಕ್ರಿಯೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಹಳ ಮಹತ್ವವನ್ನು ಹೊಂದಿದೆ. ಪ್ರಾತಃ ಕಾಲದಲ್ಲಿ ನಾವು ಯಾವುದೇ ಜಪ ಪೂಜೆ ಹಾಗೆ ಪುನಶ್ಚರಣೆ ಆರಾಧನೆಯನ್ನು ಮಾಡಿದರೂ ಅದಕ್ಕೆ ಅನಂತವಾದಂಥ ಫಲ ಇದೆ. ಪ್ರಶಾಂತ ಕಾಲದಲ್ಲಿ ದೇವರ ಧ್ಯಾನವನ್ನು ಮಾಡಿದರೂ ಕೂಡ ಅನಂತವಾದ ಫಲ ಇದೆ. ಇಂತಹ 99ರಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಾವು ಮುನ್ನುಡಿಯನ್ನು ಬರೆದಿದ್ದೇವೆ. ಪ್ರತ್ಯೇಕವಾಗಿ ಸುತ್ತುಪವಳಿ ತೀರ್ಥಮಂಟಪ ಗರ್ಭಗುಡಿಯನ್ನು ಹೊಂದಿರುವಂತಹ ಬಾಲಗಣಪತಿ ದೇವರ ಆರಾಧನೆ ಅಂತ ಹೇಳಿದರೆ ಅದು ನಮ್ಮ ಅನ್ನಪ್ಪಾಡಿ ಕ್ಷೇತ್ರದಲ್ಲಿ ಮಾತ್ರ. ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ವಿವಾಹ ಪ್ರತಿಬಂಧಕ ದೋಷ ನಿವಾರಣೆಗೆ ಇಲ್ಲಿ ಬಾಲಗಣಪತಿ ಹೋಮವನ್ನು ಮಾಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವರಿದ್ದಾರೆ. ಮನೆ ಒಂದು ಪಕ್ಷಿಗಾದ್ರೊಂದು ಆ ಗೂಡು ಬೇಕು, ಹಾಗೆ ಮನುಷ್ಯನಿಗೆ ಮನೆ ಬೇಕು ಇರುವಂಥ ನಿಯಮ ಇದೆ. ಎಷ್ಟೋ ವ್ಯಕ್ತಿಗಳಿಗೆ ಮನೆ ಕಟ್ಟಲಿಕ್ಕೆ ಕಷ್ಟ ಸಾಧ್ಯ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಒಂದು ಪ್ರಾರ್ಥನೆ ಮಾಡಿ ಆ ಮೂಲಕವಾಗಿ ಸ್ವಂತ ಮನೆಯನ್ನು ಹೊಂದಿದವರಿದ್ದಾರೆ. ಅದೇ ವ್ಯವಹಾರ ಕ್ಷೇತ್ರದಲ್ಲಿರುವಂಥ ಅಡ್ಡಿ ಆತಂಕಗಳ ನಿವಾರಣೆಗಾಗಿ ಈ ಕ್ಷೇತ್ರದಲ್ಲಿ ಒಂದು ಪ್ರಾರ್ಥನೆ ಮಾಡಿ ಪರಿಹಾರವನ್ನು ಕಂಡುಕೊಂಡಿದ್ದವರಿದ್ದಾರೆ. ಅಧಿಕ್ರಮಣಕ್ಕೆ ದುರ್ಗಾ ನಮಸ್ಕಾರ ಪೂಜೆ ಭಜನಾ ಕಾರ್ಯಕ್ರಮ ಇಲ್ಲಿ ನಿತ್ಯ ಜರುಗ್ತಾ ಇದೆ. ಅದೇ ಸೇವೆ ಅಂದರೆ ಅಪ್ಪದ ಸೇವೆಯನ್ನು ಕೂಡ ನಡೆಸಿಕೊಂಡು ಬರಲಾಗ್ತಾ ಇದೆ. ಹಾಗೆ ಬರುವಾದಿಗಳನ್ನು ಶ್ರದ್ಧಾಭಕ್ತಿ ಬಾಲಗಣಪತಿಯ ದೇವಸ್ಥಾನ ನಮ್ಮ ಈ ಬಂಟ್ವಾಳ ತಾಲೂಕಿನ ಸಜೀಪಮೂಡ ಗ್ರಾಮದ ಅನ್ನಪ್ಪಾಡಿಯಲ್ಲಿ ಇದೆ ಅಂತ ಹೇಳುವಂಥ ವಿಚಾರ ಜಗತ್ತಿಗೆ ಗೊತ್ತಾಗಬೇಕು ಅಂತ ಹೇಳುವ ಒಂದು ದೃಷ್ಟಿಯಿಂದ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಶ್ರೀಕಾಂತ್ ಶೆಟ್ಟಿಯವರು ಹಾಗೂ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ಯಶವಂತರವರು ಎಲ್ಲರ ಅಭಿಮತವನ್ನು ಪಡ್ಕೊಂಡು ಕ್ಷೇತ್ರದಲ್ಲಿ ಬಾಲಗಣಪತಿಯ ಮೂಲಮಂತ್ರ ಲಕ್ಷ ಜಪಯಜ್ಞವನ್ನು ಬ್ರಹ್ಮಶ್ರೀ ನೀಲೇಶ್ವರ ತಂತ್ರಿಗಳ ನೇತೃತ್ವದಲ್ಲಿ ಮಾಡುವಂತೆ ಹೇಳುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಜನಪ್ರತಿನಿಧಿಗಳಿಗೆ ಅಥವಾ ನಮ್ಮ ಭಕ್ತಾಭಿಮಾನಿಗಳಿಗೆ ಗೊತ್ತಾಗಬೇಕು ಈ ಕ್ಷೇತ್ರ ಒಟ್ಟು ಸೇರಿ ಈ ಲಕ್ಷ ಜಪಯಜ್ಞವನ್ನು ಹಮ್ಮಿಕೊಂಡಿದ್ದೇವೆ. 28ನೇ ತಾರೀಕು ಭಾನುವಾರದಂದು ಜರುಗಲಿಕ್ಕಿದೆ. ಪ್ರತಿಭಾ ಬಳಗದವರಿಂದ ತುಳು ನಾಟಕ ಪೌರಾಣಿಕ ಉಲ್ಲಾಸಿ ಅಂತ ಹೇಳುವಂಥ ಆ ಒಂದು ನಾಟಕ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದೆ. ಇನ್ನು ಬಡಾಜಿಗೂ ಶರವಿನಲ್ಲಿ ನೆಲೆಯಾಗಿರುವ ಗಣಪತಿ ಬಡಾಜಿಯ ಗಣಪತಿ. ಹಿಂದಿನ ಕಾಲದಲ್ಲಿ ಏನೋ ಒಂದು ಹಡಗಿನಲ್ಲಿ ಬಂದಂತಹ ಬೆಲೆ ಬಾಳುವ ವಸ್ತುಗಳು ಬಿರುಗಾಳಿಗೆ ಸಿಕ್ಕಿ ಅಲ್ಲೋಲ ಕಲ್ಲೋಲ ಆಗಿರುವಂಥ ಸಂದರ್ಭದಲ್ಲಿ ಆಗ ಅದರ ಏನು ಮಾಲೀಕರಿದ್ದಾರೆ ಬಡಾಜೆ ತಂತ್ರಿಗಳಿಗೆ ಮನವಿ ಮಾಡ್ತಾರೆ, ಹಡಗು ಮುಳುಗು ಹೋಗುವ ಸಂದರ್ಭ ಬಂದಿದೆ, ಏನಾದರೂ ರಕ್ಷಿಸಿ ಅಂತ ಹೇಳುವ ಸಂದರ್ಭದಲ್ಲಿ ಬಡಾಜೆ ತಂತ್ರಿಗಳು ಅಲ್ಲಿ ಅವರ ದೇವರಾಗಿ ನೆಲೆಸಿರುವ ಗಣಪತಿಯನ್ನು ಕಳಿಸ್ತಾರೆ ಈ ಒಂದು ಹಡಗನ್ನು ರಕ್ಷಿಸುವಂಥ ರಕ್ಷಿಸಲಿಕ್ಕೆ. ಸೀದಾ ಹೋಗಿ ಈಗ ಶರವು ಏನಿದೆ ರಘುನಾಥ್ ಸೋಮಯಾಜಿಯವರು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ.
ಕ್ಷೇತ್ರಾಭಿಷಿ ಶಕ್ತಿ